ಹ್ಯಾಕಥಾನ್ಸ್ ಬಂದ್ಬಿಟ್ಟು ನಮ್ಮ ಒಂದು ಇಂಜಿನಿಯರಿಂಗ್ ಲೈಫಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪಿಟೇಷನ್ಸ್ ಆಗ್ತಾ ಬಂದಿದೆ. ಈ ಹ್ಯಾಕಥಾನ್ಸ್ ಆಗಿರ್ಬೋದು, ಕೋಡ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಇವೆಲ್ಲ ವೆರಿ ಇಂಪಾರ್ಟೆಂಟ್. ನಮಗೆ ಒಂದು ಜಾಬ್ ತಗೊಳ್ಳೋಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ನಮ್ಮ ಒಂದು ನಾಲೆಡ್ಜ್ನ ಗೈನ್ ಮಾಡ್ಕೊಳ್ಳೋಕ್ಕೆ ಒನ್ ಆಫ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ಸ್ಗಳು ಈ ಒಂದು ಹ್ಯಾಕಥಾನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ವಾಟ್ ಈಸ್ ದಿಸ್ ಹ್ಯಾಕಥಾನ್ ಆ್ಯಂಡ್ ನನ್ನ ಒಂದು ಹ್ಯಾಕಥಾನ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಎಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ರುದ್ರ, ಐ ಆಮ್ ರುದ್ರೇಶ್. ಏನಿದು ಹ್ಯಾಕಥಾನ್ ಅಂತ ತಿಳ್ಕೊಳೋಕೆ ಮುಂಚೆ ನನ್ನ ಫಸ್ಟ್ ಹ್ಯಾಕಥಾನ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಹ್ಯಾಕಥಾನ್ ಅಟೆಂಡ್ ಆಗಿದ್ದು MITಯಲ್ಲಿ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ, ಬೆಂಗಳೂರಲ್ಲಿ ನನಗೆ ಅಲ್ಲಿ ಕಂಡಕ್ಟ್ ಮಾಡಿದ್ರು. ಸೊ ನಾನು ಅಲ್ಲಿಗೆ ವಿತ್ ಮೈ ಕಾಲೇಜ್ ಟೀಮ್ಸ್ ನಾನು ಅಲ್ಲಿ ಹೋಗಿದ್ದೆ. ಅಲ್ಲಿ ಒನ್ ಆಫ್ ದ ಬೆಸ್ಟ್ ಕ್ಯಾಂಪಸ್ ಇದೆ MIT ಮಣಿಪಾಲ್ ಇನ್ಸ್ಟಿಟ್ಯೂಟ್ ಅಲ್ಲಿ, ಕಾಲೇಜು ಆ್ಯಂಡ್ ಅಲ್ಲಿದ್ದ ಒಂದು ಕಾಂಪಿಟೇಷನ್ ಲೆವೆಲ್ ಕೂಡ ವೆರಿ ಡಿಫ್ರೆಂಟ್ ಇತ್ತು. ಅಲ್ಲಿ ಕನ್ನಡ ಮಾತಾಡೋರೆ ಲಿಟ್ರಲಿ 2 or 3 ಟೀಮ್ಸ್ ಇತ್ತು ಅಷ್ಟೇ. ಇನ್ನೆಲ್ಲ ಔಟ್ ಆಫ್ ಸ್ಟೇಟ್, ನಾರ್ತ್ ಇಂಡಿಯಾದವ್ರು ಇದ್ರು, ಕೇರಳ, ತಮಿಳ್ನಾಡು, ಎವ್ರಿ ಪೀಪಲ್ಸ್. ಒಂಥರ ಇಡೀ ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ ಥರ ಇತ್ತು. ಇಡೀ ಇಂಡಿಯಾದವರೆಲ್ಲ ಅಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡೋ ಥರ ಇತ್ತು. ಸೊ ಈ ಥರ ಒಂದು ಹ್ಯಾಕಥಾನ್ಗೆ ನನ್ನ ಒಂದು ಫಸ್ಟ್ ಹ್ಯಾಕಥಾನ್ ಆಗಿ ಒಬ್ಬ ಬಿಗಿನರ್ ಲೆವೆಲ್ ಆಗಿ ನಾನು ಅಲ್ಲಿಗೆ ಅಟೆಂಡ್ ಆಗಿದ್ದು. ಸೊ ನೀವೇ ತಿಳ್ಕೊಬೇಕು, ಇಷ್ಟೆಲ್ಲ ಜನ ಬಂದು ಇಷ್ಟೆಲ್ಲ ದೊಡ್ಡದಾಗಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಆ್ಯಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೂಡ ಅಷ್ಟೇ ಕಾಂಪಿಟೇಟಿವ್ ಆಗಿರುತ್ತೆ ಅಂತ. ಹೌದು, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೂಡ ತುಂಬ ಕಾಂಪಿಟೇಟಿವ್ ಆಗಿತ್ತು. 5 ಡೊಮೈನ್ಸ್ ಕೊಟ್ಟಿದ್ರು ನಮಗೆ: ಅಗ್ರಿಕಲ್ಚರು, ಎಜುಕೇಷನ್ನು, ಆಮೇಲೆ ಸೊಸೈಟಿಗೆ ಹೆಲ್ಪ್ ಆಗೋ ಥರ, ಹೆಲ್ತ್ ಕೇರು, ಆ ಥರ ಈ ಒಂದು 5 ಡೊಮೈನ್ಸ್ಗಳನ್ನ ಕೊಟ್ಟಿದ್ರು. ಆ್ಯಂಡ್ 5 ಡೊಮೈನ್ಸಲ್ಲಿ ಕೂಡ ಒಂದು ಕಾಂಪಿಟೇಟಿವ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗಳನ್ನ ಕೂಡ ಕೊಟ್ಟಿದ್ರು. ಅವೆಲ್ಲ ಬೇಸ್ಡ್ ಆನ್ ಮಿಷಿನ್ ಲರ್ನಿಂಗ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ನನಗೆ ಇನ್ಫ್ಯಾಕ್ಟ್ 1% ಕೂಡ ಆ ಒಂದು ನಾಲೆಡ್ಜ್ ಇರಲಿಲ್ಲ ನನಗೆ ಆ ಟೈಮಲ್ಲಿ. ನಾನು ಯಾವಾಗ ಒಂದು ಫಸ್ಟ್ ಹ್ಯಾಕಥಾನ್ನ MITಯಲ್ಲಿ ನಾನು ಅಟೆಂಡ್ ಆದೆ, ಅವಾಗ 1% ಕೂಡ ಈ ಒಂದು AI ಆ್ಯಂಡ್ ML ಮೇಲೆ ನನಗೆ ಒಂಚೂರು ಕೂಡ ನಾಲೆಡ್ಜ್ ಇರಲಿಲ್ಲ. ಬಟ್ ಆದರೂ ಭಯ ಪಡೆದಲ್ಲೇ ನಮ್ಮ ಕಾನ್ಫಿಡೆನ್ಸಲ್ಲಿ ನನಗೆ ಅಲ್ಲಿ ಇನ್ನೊಂದು ಫ್ರೀ ಬಿಟ್ಟಿದ್ದು ನಮಗೆ ಎನಿ ಇಂಟರ್ನೆಟ್ ಸೋರ್ಸಸ್ಗಳನ್ನ ನಾವು ಯೂಸ್ ಮಾಡ್ಕೋಬೋದಾಗಿತ್ತು. ChatGPT ಯೂಸ್ ಮಾಡ್ಬೋದಾಯಿತು, ಗಿಟಬ್ ರೆಪಾಸಿಟರೀಸ್ಗಳನ್ನ ಯೂಸ್ ಮಾಡ್ಬೋದಾಗಿತ್ತು. ಇಷ್ಟೆಲ್ಲ ನಮ್ಗೆ ಅವಕಾಶ ಕೊಟ್ಟಿದ್ದರಿಂದ ನಮಗಲ್ಲಿ ಭಯ ಆಗಲಿಲ್ಲ. ಯಾಕೆಂದರೆ ಹೆಂಗೋ ಒಂದು ಪ್ರಾಜೆಕ್ಟ್ಸ್ನ ನಾವು ಬಿಲ್ಡ್ ಮಾಡಿ ಒನ್ ಆಫ್ ದ ಬೆಸ್ಟ್ ಔಟ್ಪುಟ್ಸ್ನ ನಾವು ಕೊಡೋಕ್ಕೆ ಅಲ್ಲಿ ಟ್ರೈ ಮಾಡಿದ್ವಿ. ಸೊ ಇದು ನನ್ನ ಒಂದು MIT ಒಂದು ಎಕ್ಸ್ಪೀರಿಯನ್ಸ್, ಫಸ್ಟ್ ಹ್ಯಾಕಥಾನ್ ಎಕ್ಸ್ಪೀರಿಯನ್ಸ್. ಅಲ್ಲಿಂದ ನಾನು ಕಲ್ತಿದ್ದೇನು ಅಂದರೆ, ದ ಫಸ್ಟ್ ಥಿಂಗ್ ನಾನು ಏನು ಲರ್ನ್ ಮಾಡಿದ್ದು ಅಂದರೆ, ನಾನು ಇಲ್ಲಿವರೆಗೂ ಕಲ್ತಿರೋದು 0.1% ಕೂಡ ಕಲ್ತಿಲ್ಲ ಅನ್ನಿಸ್ತು. ಯಾಕೆಂದರೆ ಆ ಒಂದು ಎನ್ವಿರಾನ್ಮೆಂಟಲ್ಲಿ, ಸೊ ಆ ಒಂದು ಜನಗಳನ್ನ ನೋಡಿ ನಾನು 1% ಕೂಡ ಗೊತ್ತಿಲ್ಲ. ನಾನು ಇನ್ನೂ ಕಲಿಬೇಕಾಗಿರೋ ತುಂಬ ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಆ್ಯಂಡ್ ಆಲ್ಸೋ ಕಮ್ಯುನಿಕೇಷನ್ಸ್ ಆಗಿರ್ಬೋದು, ಅವೆಲ್ಲ ತುಂಬಾ ಇಂಪ್ರೂವ್ ಆಗುತ್ತೆ. ಆ ಥರ ಒಂದು ಜನಗಳ ಜೊತೆ ಮೀಟ್ ಆಗಿ ಅವ್ರ ಜೊತೆ ಒಂದು ಇಂಟ್ರ್ಯಾಕ್ಷನ್ ಆದಾಗ ನಾವು ತುಂಬಾ ರೀತಿಯ ಒಂದು ಕಲಿತೀವಿ. ಸೊ ಆ ಒಂದು ವಿಷಯಗಳನ್ನೆಲ್ಲ ನಾನು ಕಲ್ತ್ಕೊಂಡು ಆ ಒಂದು ಕಾಲೇಜಿಂದ ಬಂದೆ. ಇನ್ಫ್ಯಾಕ್ಟ್ 24 hours ಹ್ಯಾಕಥಾನ್ ಇತ್ತು. ದ ಬಿಗಿನಿಂಗ್ ನಮಗೆ 2 o'clock ಸ್ಟಾರ್ಟ್ ಆಯಿತು. ಮಧ್ಯಾಹ್ನ 2 o'clock ಹಿಡಿದು ನಾಳೆ 2 o'clock ಕಂಪ್ಲೀಟ್ಲಿ ಆ ಒಂದು ಹ್ಯಾಕಥಾನ್ ಕಾಂಪಿಟೇಷನ್ ಒಳಗಿರಬೇಕು. ನಾನು ಓವರ್ನೈಟ್ ಎಲ್ಲ ಕೂತ್ಕೊಂಡು ಪ್ರಾಜೆಕ್ಟ್ ಎಲ್ಲ ಬಿಲ್ಡ್ ಮಾಡಿದ್ವಿ ನಾವೆಲ್ಲ ಟೀಮ್ಸು. ಒಂಥರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಅದು. ಹ್ಯಾಕಥಾನ್ ಕಾಂಪಿಟೇಷನ್ಗಿಂತ ಒಂಥರ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ ನೋಡಿ, ಇಟ್ಸ್ ವಂಡರ್ಫುಲ್ ಆಗಿತ್ತು. ಆ ಒಂದು 24 hours ಕೂಡ ಕೂತ್ಕೊಂಡು ಒಂಥರ ವರ್ಕ್ ಮಾಡೋದು, ಇಟ್ಸ್ ವಂಡರ್ಫುಲ್ ಆಗಿತ್ತು ನನ್ನ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಇದಿಷ್ಟು ನನ್ನ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿದ್ದು. ಸೊ ಇವಾಗ ಈ ಒಂದು ಹ್ಯಾಕಥಾನ್ಸ್ ಅಂದರೆ ಏನು, ಆ್ಯಂಡ್ ಈ ಹ್ಯಾಕಥಾನ್ಸ್ ಯಾವ ಥರ ಕಂಡಕ್ಟ್ ಮಾಡ್ತಾರೆ, ಆ್ಯಂಡ್ ನಾವು ಯಾವ ಥರ ಅಲ್ಲಿ ಅಟೆಂಡ್ ಆಗಬೇಕು, ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ಅವನ್ನೆಲ್ಲ ಇವಾಗ ಒಂದು ಡಿಸ್ಕಸ್ ಮಾಡ್ಕೊಂಡೋಣ. ಸೊ ಫಸ್ಟ್ ಆಫ್ ಆಲ್, ಈ ಒಂದು ಹ್ಯಾಕಥಾನ್ಸ್ ಅಂದರೆ ಏನು? ಹ್ಯಾಕಥಾನ್ಸ್ ಬಂದ್ಬಿಟ್ಟು ಎಷ್ಟೊಂದು ಕಾಲೇಜಸ್ ಆ್ಯಂಡ್ ಇನ್ಕ್ಲೂಡಿಂಗ್ ಕಂಪ್ನೀಸ್ಗಳು ಕೂಡ ಈ ಒಂದು ಹ್ಯಾಕಥಾನ್ಸ್ನ ಕಂಡಕ್ಟ್ ಮಾಡ್ತಾರೆ. ಸೊ ಹ್ಯಾಕಥಾನ್ಸಲ್ಲಿ ಬೇಸಿಕಲಿ ಅವರು ಒಂದು ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾರೆ. ಅದಕ್ಕೆ ನಾವು ಸ್ಟೂಡೆಂಟ್ ಆದವರು ನಮ್ಮದೇ ಆದಂಥ ಒಂದು ಸೊಲ್ಯೂಷನ್ ಇಂದ ಅವ್ರಿಗೆ ಅಪ್ರೋಚ್ ಮಾಡಬೇಕು. ನಮ್ಮದೇ ಆದಂಥ ಒಂದು ಪ್ರಾಬ್ಲಮ್ ಸೊಲ್ಯೂಷನ್ಸ್ಗಳನ್ನ ಅವ್ರಿಗೆ ಅಪ್ರೋಚ್ ಮಾಡಬೇಕಾಗಿರುತ್ತೆ. ಸೊ ಅವ್ರು ಕೊಡೋ ಒಂದು ಪ್ರಾಬ್ಲಮ್ಸ್ಗೆ ಓನ್ ನಾಲೆಡ್ಜ್ನ ಯೂಸ್ ಮಾಡಿ ನಾವು ಆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ನ ಹುಡುಕೊಳ್ಬೇಕಾಗಿರುತ್ತೆ. ಸೊ ಇಷ್ಟು ಹ್ಯಾಕಥಾನ್ ಅಂದರೆ ಇಷ್ಟೇ ಒಂದು ಬೇಸಿಕಲಿ. ಸೊ ಈ ಒಂದು ಹ್ಯಾಕಥಾನ್ಸ್ನ ಯಾರು ಕಂಡಕ್ಟ್ ಮಾಡ್ತಾರೆ ಅಂದರೆ, ಒಂದು ಕಾಲೇಜಸ್ಗಳು ಈ ಒಂದು ಹ್ಯಾಕಥಾನ್ಸ್ನ ಕಂಡಕ್ಟ್ ಮಾಡ್ತವೆ, ಆ್ಯಂಡ್ ಈಗ ಕಂಪ್ನೀಸ್ಗಳು ಕೂಡ ಹ್ಯಾಕಥಾನ್ಸ್ನ ಕಂಡಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಆ್ಯಂಡ್ ಇನ್ನೊಂದು ಕಾಲೇಜ್ ಆ್ಯಂಡ್ ಕಂಪ್ನಿ ಎರಡು ಕೂಡ ಟುಗೆದರ್ ಆಗಿ ಈ ಒಂದು ಹ್ಯಾಕಥಾನ್ಸ್ಗಳನ್ನ ಕಂಡಕ್ಟ್ ಮಾಡಿ. ಆ್ಯಂಡ್ ಈ ಒಂದು ಹ್ಯಾಕಥಾನ್ಸ್ನ ಅಟೆಂಡ್ ಮಾಡೋದ್ರಿಂದ ನಮಗೆ ಏನು ಸಿಗುತ್ತೆ? ಫಸ್ಟ್ ಆಫ್ ಆಲ್, ಈ ಒಂದು ಹ್ಯಾಕಥಾನ್ನ ಅಟೆಂಡ್ ಮಾಡೋದ್ರಿಂದ ನಮಗೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಆ್ಯಂಡ್ ನಾವು ಎಷ್ಟೊಂದು ನಾಲೆಡ್ಜ್ಗಳನ್ನ ಗೈನ್ ಮಾಡೋದು. ಯಾಕೆಂದರೆ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಾಗ ನಾವು ಯಾವ ರೀತಿ ಅದನ್ನು ಅಪ್ರೋಚ್ ಮಾಡ್ತಾರೆ, ಆ್ಯಂಡ್ ನಮ್ಮ ಕಾಂಪಿಟೇಟರ್ಸ್ಗಳು ಬಂದವರು ಯಾವ ರೀತಿ ಅದನ್ನು ಅಪ್ರೋಚ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೋದು. ಅವರಿಂದ ಒಂದು ನಾಲೆಡ್ಜ್ ಕೂಡ ನಾವು ತಿಳ್ಕೊಬೋದು. ಆ್ಯಂಡ್ ಇನ್ಫ್ಯಾಕ್ಟ್ ನಾವೆಲ್ಲರೂ ಒಂದು ಹ್ಯಾಕಥಾನಲ್ಲಿ ಗೆದ್ದರೆ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಅನ್ನೋದು ಸಿಗುತ್ತೆ. ಇನ್ನು ನಾನು ಇನ್ಫ್ಯಾಕ್ಟ್ ಇನ್ನು ಪ್ರಾಜೆಕ್ಟ್ಸ್ಗಳನ್ನ ನಾನು ಇನ್ನೂ ಬಿಲ್ಡ್ ಮಾಡ್ಬೋದು ಅನ್ನೋ ನಿಮ್ಮೊಂದು ಕಾನ್ಫಿಡೆನ್ಸ್ ಕೂಡ ಸಿಗುತ್ತೆ. ಇನ್ಫ್ಯಾಕ್ಟ್ ನೀವು ಸೋತ್ರೂ ಕೂಡ ನಾನು ಯಾಕೆ ಸೋತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತೀನಿ ಅಂದರೆ ಅಲ್ಲಿಂದ ನಿಮ್ಮೊಂದು ಕಾನ್ಫಿಡೆನ್ಸ್. ಸೊ ಈಗ ಹ್ಯಾಕಥಾನ್ಸ್ಗಳನ್ನ ಯಾವ ರೀತಿ ಅಟೆಂಡ್ ಆಗೋದು ಅಂತ ತಿಳ್ಕೊಳ್ಳೋಣ. ಸೊ
ಸೊ ಈ ಒಂದು ಹ್ಯಾಕಥಾನ್ಸ್ ನಮಗೆ ಎಲ್ಲಿ ನಡೀತಿದೆ ಅನ್ನೋದು ಯಾವ ರೀತಿ ಸಿಗುತ್ತೆ ಅಂದ್ರೆ ಒಂದು ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಇಂದ ಸಿಗುತ್ತೆ ಅಂಡ್ ಆಲ್ಸೋ ಕೆಲವೊಂದು ವೆಬ್ಸೈಟ್ಸ್ಗಳಿದೆ. ಈ ಒಂದು ಹ್ಯಾಕಥಾನ್ ಬಗ್ಗೆ ಹೇಳಕ್ಕೆ ಅಂತಾನೆ ಕೆಲವೊಂದು ವೆಬ್ಸೈಟ್ಸ್ಗಳಿದೆ, ಅಲ್ಲಿಂದನೂ ಕೂಡ ನೀವು ಹ್ಯಾಕಥಾನ್ಸ್ ಬಗ್ಗೆ ತಿಳ್ಕೊಬೋದು. ಸೊ ಹ್ಯಾಕಥಾನ್ಸ್ ಬಗ್ಗೆ ತಿಳ್ಕೊಂಡಿದ್ದು ಅದೊಂದು ಬ್ರೋಚರ್ ಅಥವಾ ಒಂದು ಗೂಗಲ್ ಫಾರ್ಮ್ ಬಂದಿದ ತಕ್ಷಣ ಫಸ್ಟ್ ನೀವು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೂಡ ಗಮನ ಕೊಡಿ, ಅಂಡ್ ಯಾವ ಕಾಲೇಜಸ್ ನಡೆಸಿದೆ ಅಂತ ಗಮನ ಕೊಡಿ, ಅಂಡ್ ಯಾವ ರೀತಿ ಆರ್ಗನೈಸ್ ಮಾಡಿದ್ದಾರೆ ಅಂತ ಗಮನ ಕೊಡಿ. ಯಾಕೆಂದ್ರೆ ಒಂದೊಂದು ಕಾಲೇಜಸ್ಗಳು ತುಂಬಾ ಕೆಟ್ಟದಾಗಿ ಆರ್ಗನೈಸ್ ಮಾಡಿರ್ತಾರೆ. ಇನ್ಫ್ಯಾಕ್ಟ್ ನಾನೇ ಎಷ್ಟೊಂದು ಹ್ಯಾಕಥಾನ್ಸ್ ಹೋಗಿದ್ದೀನಿ, ಅದರಲ್ಲಿ ಕೆಲವೊಂದು ಕಾಲೇಜಸ್ಗಳು ಅಲ್ಲಿ ಹೋದ್ರೆ ಒಂಥರ ಈ ಒಂದು ಕಾಂಪಿಟೇಟಿವ್ ಅನ್ಸೋದೇ ಇಲ್ಲ, ಕಾಂಪಿಟೇಷನ್ ನಡೀತಿದೆ ಅಂತ ಅನ್ಸೋದೇ ಇಲ್ಲ, ಆ ರೀತಿ ಒಂದು ಆರ್ಗನೈಸ್ ಮಾಡಿರ್ತಾರೆ. ಹೋದ್ರೆ ಒನ್ ಆಫ್ ದಿ ಬೆಸ್ಟ್ ಹ್ಯಾಕಥಾನ್ಸ್ಗೆ ಹೋಗಿ, ಯಾಕೆಂದ್ರೆ ಅಲ್ಲಿಂದ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನೋಡಿ, ಅದು ಲಿಟ್ರಲಿ ಅದು ನಿಮ್ಗೆ ಗೊತ್ತಾಗಲ್ಲ, ಆ ಥರ ಇರುತ್ತೆ. ಸೊ ಓಕೆನಾ, ಫಸ್ಟ್ ಅದಕ್ಕೆ ಬ್ರೋಚರ್ ತಿಳ್ಕೊಳ್ಳಿ ಅಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ತಗೊಳ್ಳಿ. ಒಂದೊಂದು ಕಾಲೇಜಸ್ ಅಥವಾ ಒಂದು ಕಂಪ್ನೀಸ್ ಯಾವ ಥರ ಮಾಡ್ತಾರೆ ಅಂದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆನ್ ಸ್ಪಾಟ್ ಕೊಡ್ತಾರೆ ಅಥವಾ 2 days 3 days ಬ್ಯಾಕ್ ಕೊಡ್ತಾರೆ, ಆ ರೀತಿ ಇರುತ್ತೆ. ಆ ರೀತಿ ಇದ್ರೆ ಓಕೆ, ಅದನ್ನ ಅಲ್ಲೇ ಮಾಡ್ಕೊಳ್ಳೋಣ. ಬಟ್ ಅವ್ರು ಏನಾದ್ರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಫಸ್ಟ್ ಅನೌನ್ಸ್ ಮಾಡಿದ್ರೆ ಅಥವಾ ಡೊಮೈನ್ಸ್ಗಳನ್ನ ಅನೌನ್ಸ್ ಮಾಡಿದ್ರೆ ಫಸ್ಟ್ ನೋಡ್ಕೊಳ್ಳಿ, ML ಮೇಲಿದೆಯಾ ಅಥವಾ AI ಮೇಲಿದೆಯಾ, ಆ ಥರ ನೀವು ಒಂದು ಡೊಮೈನ್ಸ್ಗಳು ಯಾವ ರೀತಿ ಇದೆ ಅದ್ರ ಮೇಲೆ ನೀವು ಒಂಚೂರು ಪ್ಲಾನ್ ಮಾಡ್ಕೊಳ್ಳಿ ಟೀಮ್ನ. ಅದಾದ್ಮೇಲೆ ಒಂದು 4 ಜನ ಇರೋ ಒಂದು ಬೆಸ್ಟ್ ಟೀಮ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಕಾಲೇಜಲ್ಲಿರೋ ಫ್ರೆಂಡ್ಸ್ಗಳಾಗಿರ್ಬೋದು, ಅವ್ರನ್ನೆಲ್ಲ ತಗೊಂಡು ಒಂದು ಮ್ಯಾಕ್ಸಿಮಮ್ 4 ಮೆಂಬರ್ಸೇ ಟೀಮ್ಸ್ ಮಾಡೋದು. 1 2 3 4 ಅಥವಾ 2 3 4 ಎನಿವನ್ ಯಾವ ಥರನೇರು ನೀವು ಮಾಡ್ಕೋಬೋದು. ಆ ಒಂದು 4 ಮೆಂಬರ್ಸ್ ತೊಗೊಂಡ್ರೆ ಅದರಲ್ಲಿ 2 ಮೆಂಬರ್ಸ್ ಡೆವಲಪರ್ಸ್ ಆಗಿರಬೇಕು ಆ್ಯಂಡ್ 2 ಮೆಂಬರ್ಸ್ ಪ್ರೆಸೆಂಟರ್ಸ್ ಆಗಿರಬೇಕು. ಅಂದರೆ ಇವ್ರು ಏನು ಡೆವಲಪ್ ಮಾಡಿರ್ತಾರೆ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಥರ ಆದರೂ ಇರಬೇಕು. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ನಾವು ಏನು ತೊಗೊಂಡಿದ್ದೀವಿ, ಅದಕ್ಕೆ ನಾವು ಯಾವ ರೀತಿ ಒಂದು ಸೊಲ್ಯೂಷನ್ ಅಪ್ರೋಚ್ ಮಾಡ್ತಾ ಇದ್ದೀವಿ ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋ ಥರ ಇರಬೇಕು. ನಾವು ಆ ರೀತಿಯಾದ ಒಂದು 4 ಮೆಂಬರ್ಸ್ ಇರೋ ಒಂದು ಟೀಮ್ನ ನಾವು ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ. 4 ಮೆಂಬರ್ಸ್ ಕನ್ಸ್ಟ್ರಕ್ಟ್ ಮಾಡಾದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆ್ಯಂಡ್ ಆ ಒಂದು ಡೇಟ್ವರೆಗೂ ನೀವೇನು ಡೊಮೈನ್ ತೊಗೊಂಡಿರ್ತೀರಾ ಅದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಲೈಕ್ ಇಂಟರ್ನೆಟ್ ಸೋರ್ಸ್ಗಳಲ್ಲಿ ಆ ಪ್ರಾಜೆಕ್ಟ್ಸ್ ರಿಲೇಟೆಡ್ ಏನಾದ್ರು ಒಂದು ಸಮಥಿಂಗ್ ಇನ್ಫಾರ್ಮೇಷನ್ಸ್ಗಳನ್ನ ತಿಳ್ಕೊಂಡು ರೆಡಿ ಆಗಿರಿ ಆ ಒಂದು ಪ್ರಾಜೆಕ್ಟ್ಸ್ಗಳಿಗೆ. ಅದಾದ್ಮೇಲೆ ಆ ಒಂದು ಹ್ಯಾಕಥಾನ್ಸ್ನ ಕಾನ್ಫಿಡೆನ್ಸ್ ಇಂದ ಅಟೆಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೀವು ಆ ಒಂದು ಕಾಲೇಜ್ ಕ್ಯಾಂಪಸ್ ಅಥವಾ ಒಂದು ಆ ಕಂಪ್ನಿ ಕ್ಯಾಂಪಸ್ನ ಎಂಟರ್ ಆಗ್ತಿದ್ದಂಗೆ ಆ ಒಂದು ಕಾನ್ಫಿಡೆನ್ಸ್ ಒಳಗೆ ಹೋಗಿ ಆ್ಯಂಡ್ ಕಾನ್ಫಿಡೆನ್ಸ್ ಇಂದನೇ ಎಕ್ಸಿಟ್ ಆಗಬೇಕು. ಬಿಕಾಸ್ ಅಲ್ಲಿ ಬೇರೆ ಜನಗಳು ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಎಲ್ಲಿಂದನೋ ವೆರೈಟಿ ಆಫ್ ನಾಲೆಡ್ಜ್ ಇರೋರು ಬಂದಿರ್ತಾರೆ. ಸೊ ಅವ್ರ ಮುಂದೆಲ್ಲ ನಾವು ಡೌನ್ ಆಗಬಾರ್ದು ಯಾವತ್ತು. ಸೊ ಅದಕ್ಕೋಸ್ಕರ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇಂದ ನಾವು ಒಂದು ಆ ಗೇಟ್ನ ಪಾಸ್ ಮಾಡಬೇಕಾಗುತ್ತೆ ಆ್ಯಂಡ್ ಅಷ್ಟೇ ಕಾನ್ಫಿಡೆನ್ಸ್ ಇಂದ ಅಲ್ಲಿಂದ ಎಕ್ಸಿಟ್ ಕೂಡ ಆಗಬೇಕಾಗುತ್ತೆ. ಆ್ಯಂಡ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು ಚೂಸ್ ಮಾಡಿರ್ತೀರ ಅದಕ್ಕೆಲ್ಲ ಒಂದು ರಿಯಲ್ ವರ್ಡ್ ಸೊಲ್ಯೂಷನ್ಸ್ ಕೊಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ಎಲ್ಲ ಒಂದು ಕಂಪ್ನೀಸ್ ಆ್ಯಂಡ್ ಎಲ್ಲ ಒಂದು ಕಾಲೇಜಸ್ ಕೂಡ ಒಂದು ರಿಯಲ್ ವರ್ಡ್ಸ್ ಸೊಲ್ಯೂಷನ್ಸ್ಗಳಿಗೆ ಅವರು ಅಪ್ರೋಚ್ ಮಾಡ್ತಿರ್ತಾರೆ. ಸೊ ನೀವು ಯಾವಾಗ ಆ ಒಂದು ರಿಯಲ್ ವರ್ಡ್ ಸೊಲ್ಯೂಷನ್ಸ್ ಕೊಡ್ತೀರಾ, ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ಆ್ಯಂಡ್ ನಿಮ್ಮ ಒಂದು ಟೀಮ್ ಒಂಚೂರು ಜಾಸ್ತಿ ಮಾರ್ಕ್ಸ್ನ ಗೇನ್ ಮಾಡುತ್ತೆ ಆ್ಯಂಡ್ ಆಲ್ಸೋ ವಿನ್ ಆಗೋ ಚಾನ್ಸಸ್ ಕೂಡ ತುಂಬ ಇರುತ್ತೆ. ಆ್ಯಂಡ್ ಎವಲ್ಯೂಟರ್ ಬಂದಾಗ ನಮ್ಮ ಪ್ರಾಜೆಕ್ಟ್ಸ್ನ ನೋಡೋಕೆ ಬಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಆಗಿ ನಿಮ್ಮ ಒಂದು ಪ್ರಾಜೆಕ್ಟ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನಿದೆ, ಅದು ಸೊಲ್ಯೂಷನ್ ಏನು ಮಾಡ್ತಾ ಇದ್ದೀರಾ, ಏನೇನು ಟೆಕ್ ಸ್ಟ್ಯಾಕ್ ಯೂಸ್ ಮಾಡಿದ್ದೀರಾ, ಏನೇನು ಟೆಕ್ನಾಲಜೀಸ್ ಮೇಲೆ ಬಿಲ್ಡ್ ಮಾಡಿದ್ದೀರಾ ಅದನ್ನೆಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ. ತುಂಬಾ ಒಂದು ಲೆಂತಿಯಾಗಿ ಹೇಳೋಕೆ ಹೋಗ್ಬಿಡಿ, ಒಂದೊಂದು ಪಾಯಿಂಟ್ ವೈಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ಒಂದು PPT ರೆಡಿ ಮಾಡ್ಕೊಂಡ್ರೆ ತುಂಬಾನೇ ಬೆಸ್ಟ್. ಅವರು PPT ನೋಡಿಕೊಂಡು ನಿಮ್ಮ ಒಂದು ಪ್ರಾಬ್ಲಮ್ಸ್, ನಿಮ್ಮ ಒಂದು ಪ್ರಾಜೆಕ್ಟ್ಸ್ಗಳನ್ನ ಅವ್ರ ಎಕ್ಸ್ಪ್ಲನೇಷನ್ ಕೇಳಿಸ್ಕೊಂತಾರೆ. ಅಂಡ್ ಆಲ್ಸೋ ಅವ್ರು ಕೇಳೋ ಒಂದು ಕ್ವಶನ್ಸ್ಗೆ ಕಾನ್ಫಿಡೆನ್ಸ್ ಇಂದ ಆನ್ಸರ್ ಮಾಡಿ. ಇಫ್ ಏನಾದ್ರು ನೀವು ಒಂದು ಚೂರ್ ಎಲ್ಲರೂ ತಪ್ಪಿದ್ರೆ ನಿಮ್ಮ ಅಲ್ಲೇ ಒಂದು ಮಾರ್ಕ್ಸ್ಗಳು ರೆಡ್ಯೂಸ್ ಆಗ್ತವೆ. ಇನ್ಫ್ಯಾಕ್ಟ್ ನಾನು ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಾನು ಆಗಿದ್ದರೆ ಸ್ವಲ್ಪ ಒಂದು ಚೂರು ಫಸ್ಟ್ ಟೈಮ್ ಆಗಿರೋದ್ರಿಂದ ನಾನು ಸ್ವಲ್ಪ ತಡವಾಡಿಸ್ಬಿಟ್ಟೆ, ಹಂಗಾಗಿ ಒಂದು ವಿನ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ನಮಗೆ ಕಾನ್ಫಿಡೆನ್ಸ್ ಕಳ್ಕೊಂಡಿದೀವಿ ಅಂದಾಗ ಅವ್ರಿಗೆ ಹಲವಾರು ಡೌಟ್ಸ್ ಬರುತ್ತೆ. ಈ ಪ್ರಾಜೆಕ್ಟ್ ಇವ್ರು ಮಾಡಿದಾರಾ ಅಥವಾ ಎಲ್ಲಿಂದ ಔಟ್ಸೋರ್ಸ್ ಮಾಡಿದಾರಾ, ಕಂಪ್ಲೀಟ್ ಪ್ರಾಜೆಕ್ಟ್ನ ಔಟ್ಸೋರ್ಸ್ ಮಾಡಿದಾರಾ ಅನ್ನೋ ಒಂದೆಲ್ಲ ಡೌಟ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಕಾನ್ಫಿಡೆನ್ಸ್ ಇಂದ ನಾವು ಆನ್ಸರ್ ಮಾಡೋದು. ಸೊ ಇಷ್ಟೆಲ್ಲ ಮಾಡಿದಿರಾ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂದರೆ ನಿಮಗೆ ಗೆಲ್ಲೋ ಚಾನ್ಸಸ್ 100% ಇದ್ದೇ ಇರುತ್ತೆ. ನಾವು ಗೆದ್ರು ಸೋತ್ರು ವಿ ನೀಡ್ ಟು ಬಿ ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಇರಬೇಕು. ಗೆದ್ರೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ, ಇದೇ ರೀತಿ ಪ್ರಾಜೆಕ್ಟ್ಸ್ಗಳನ್ನ ಇನ್ನೂ ಬಿಲ್ಡ್ ಮಾಡ್ಬೋದು ಅನ್ನೋದು ಬರುತ್ತೆ. ಇಫ್ ಇನ್ ಕೇಸ್ ಸೋತ್ರೆ ಬೇರೆಯವ್ರನ್ನ ನೋಡಿ ಅವ್ರ ರೀತಿ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಥವಾ ಪ್ರಾಜೆಕ್ಟ್ಸ್ನ ಅಪ್ರೋಚ್ ಮಾಡಬೇಕು, ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಗೆ ಈ ರೀತಿ ಸೊಲ್ಯೂಷನ್ಸ್ ಕೊಡ್ಬೋದು ಅನ್ನೋದು ಎಷ್ಟೋ ವಿಷಯ ನಮಗೆ ತಿಳ್ಕೊಂಡಾಗುತ್ತೆ. ಒಂದು ಕಾಲೇಜ್ ಕ್ಯಾಂಪಸ್ಗೆ ಹೋಗಿ ಬಂದಿರ್ತೀವಲ್ವಾ, ಅದರಿಂದ ನಮಗೂ ಎಷ್ಟೋ ನಾಲೆಡ್ಜ್ ಗೇನ್ ಆಗುತ್ತೆ. ನಮ್ಮ ಕಾಲೇಜಲ್ಲಿ ಹೆಂಗಿದೆ, ಆ ಕಾಲೇಜಸ್ಸಲ್ಲಿ ಯಾವ ರೀತಿ ಇದೆ, ಆ ರೀತಿ ಎಲ್ಲ ನಿಮ್ಗೆ ಒಂಚೂರು ಗೊತ್ತಾಗುತ್ತೆ. ನಾವು ಯಾವ ರೀತಿ ಇನ್ನೂ ನಾವು ಬೆಟರ್ ಅಪ್ ಆಗಬೇಕು ಅನ್ನೋದೆಲ್ಲ ನಿಮಗೆ ತುಂಬಾನೇ ಒಂದು ನಾಲೆಡ್ಜ್ ಈ ಒಂದು ಹ್ಯಾಕಥಾನ್ಸ್ ಆಗಿ ಒಂದು ಕೋಡಿಂಗ್ ಕಾಂಪಿಟೇಷನ್ಸ್ಗಳಿಂದ ಸಿಗುತ್ತೆ. ಸೊ ಅದಕ್ಕೋಸ್ಕರ ನನ್ನ ಸಜೆಷನ್ ಏನು ಅಂದರೆ ಫಸ್ಟ್ ಇಯರೇ
ಇನ್ಫ್ಯಾಕ್ಟ್ ಫಸ್ಟ್ ಸೆಮ್ ಇಟ್ ಸೆಲ್ಫ್ ನಿಮ್ಗೆ ಯಾರೋ ಒಂದು ಹ್ಯಾಕಥಾನ್ ಸಿಕ್ಕಿರೆ ನಿಮಗೆ ಅಲ್ಲಿಗೆ 0% ನಾಲೆಡ್ಜ್ ಇದ್ರೂ ಕೂಡ ನೀವು ಹೋಗಿ ಅಟೆಂಡ್ ಆಗಿ. ಯಾಕೆಂದರೆ ಪರ್ ಸೆಮ್ 2 or 3 ಒಂದು ಹ್ಯಾಕಥಾನ್ಸ್ಗಳನ್ನ ಅಟೆಂಡ್ ಮಾಡೋದ್ರಿಂದ ನೀವು ಫೈನಲ್ ಇಯರ್ ಬರೋ ಅಷ್ಟೊತ್ತಿಗೆ ನೀವು ಒಂದು ಪ್ರೋ ಲೆವೆಲರ್ ಆಗಿರ್ತೀರ ಹ್ಯಾಕಥಾನ್ಸಲ್ಲಿ. ಸೊ ಅದಕ್ಕೋಸ್ಕರ ಫಸ್ಟ್ ಸೆಮ್ ಇಂದ ಹಿಡಿದು 8th ಸೆಮ್ವರೆಗೂ ಆದಷ್ಟು ಎವ್ರಿ ಹ್ಯಾಕಥಾನ್ಸ್ನ ಅಟೆಂಡ್ ಮಾಡಿ. ನಾನು ಹೇಳಿದೆ ಅಂತ ಒಂದು ಕ್ರೈಟೀರಿಯಾಸ್ಗಳನ್ನ ನೀವು ಮೆನ್ಷನ್ ಮಾಡ್ಕೊಳ್ಳಿ, ಯಾವ ರೀತಿ ಒಂದು ವೈಸ್ಲಿ ಒಂದು ಹ್ಯಾಕಥಾನ್ಸ್ಗಳನ್ನ ಚೂಸ್ ಮಾಡೋದು ಅಂತ. ಸೊ ನೀವು ಟಾಪ್ ಲೆವೆಲಲ್ಲಿ. ಸೊ ಈ ಒಂದು ಹ್ಯಾಕಥಾನ್ಸ್ ಇಂದ ನಿಮಗೆ ಒಂದು ಒಂದು ಪ್ರಾಜೆಕ್ಟ್ಸ್ ಮೇಲೆ ನಿಮ್ಗೊಂದು ನಾಲೆಡ್ಜ್ ಬೆಳೆಯುತ್ತೆ ಆ್ಯಂಡ್ ಜಾಬ್ ತಗೊಳ್ಳೋಕ್ಕೂ ಕೂಡ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಸಿಗುತ್ತೆ ಆ್ಯಂಡ್ ನಿಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಇರುತ್ತೆ ನೋಡಿ, ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಇದಿಷ್ಟು ಹೇಳ್ತಾ ಇವತ್ತೊಂದು ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹೋಪ್ಫುಲ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಒಂದು ಫಸ್ಟ್ ಹ್ಯಾಕಥಾನ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಶೇರ್ ಮಾಡೋದು ಮಾತ್ರ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.